ನೋಡಿ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ಸೆಕೆಂಡ್ ಪಿ ಸಿ. ಡಿಫರೆನ್ಷಿಯೇಟ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ವರ್ಕೌಟ್ ಮಾಡಿ. ರೂಟ್ ಆಫ್ ಕಾಟ್ ಆಫ್ ನೋಡಿ, ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ ನೋಡಿ, ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ with respect to x, differentiate root of cot of x square with respect to x. Okay, solution: y is equal to root of cot of x square. We know that what is the derivative of root of f of x. ನಾನು ಈ ಕಾನ್ಸೆಪ್ಟನ್ನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. 1/2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಚೈನ್ ರೂಲ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇದರಲ್ಲಿ ಎಫ್ ಆಫ್ ಎಕ್ಸ್ ಯಾವುದು? ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎಫ್ ಆಫ್ ಎಕ್ಸ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy over dx is equal to 1/2 root of cot of x square ಇಂಟು ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು dy over dx ಈಸ್ ಈಕ್ವಲ್ ಟು 1/, ಇದು ಸೇಮ್, ಇದು ಯಾವ ಥರ ಇರುತ್ತೋ ಅದೇ ಥರ ಬರೀಬೇಕು. 2 ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ನೋಡಿ, ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಅಗೈನ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಟ್ ಆಫ್ ಎಫ್ ಆಫ್ ಎಕ್ಸ್? ಮೈನಸ್ ಕಾಟ್ಗೆ ಡಿಫ್ರೆನ್ಷಿಯೇಷನ್ನು ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇದರಲ್ಲಿ ಮತ್ತೆ ನೋಡಿ, ಕಾಟ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಇದು ಎಫ್ ಆಫ್ ಎಕ್ಸ್ ಆಗುತ್ತೆ. ನಾವು ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಈಗ ನಾವು ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಕಾಟ್ಗೆ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಈ ಎಕ್ಸ್ ಸ್ಕ್ವೇರ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ 2x ಆಯಿತು. ಟೋಟಲ್ ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಕ್ಲಿಯರ್ಲಿ ಫೈನಲ್ ಆನ್ಸರ್ ಇದು 2 ಮಾರ್ಕ್ಸಿಗೆ ಕೇಳ್ಬೋದು, ಅದು 3 ಮಾರ್ಕ್ಸಿಗೆ ಕೇಳ್ಬೋದು. ನ್ಯೂಮರೇಟ್ರಲ್ಲಿ ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 2x ಮೈನಸ್ ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 2x ಡಿವೈಡೆಡ್ ಬೈ 2 ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಇದು ಬೇಕಾದರೆ ಆರ್ಡ್ರ್ ಬರೆದ್ರೂ ಬರಿಬೋದು ನಾವು. dy ಓವರ್ dx ಈಸ್ ಈಕ್ವಲ್ ಟು ಮೈನಸ್ 2x ಇದೆಯಲ್ಲ ಇಲ್ಲಿ ಬರಿಬೋದು ಆಲ್ಜಿಬ್ರೇಕ್ ಟರ್ಮ್ ಇಂಟು ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ, ಇದನ್ನು ಗುಣಿಸೋಕ್ಕೆ ಬರೋಲ್ಲ, ಇವೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು. ಈ 2x ಅಥವಾ ಈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅನ್ನು ಗುಣಿಸೋಕ್ಕೆ ಬರೋಲ್ಲ, ಯಾಕೆಂದರೆ 2x ಈಸ್ ಔಟ್ಸೈಡ್ ಫ್ರಮ್ ದಿಸ್. ಇದು ಕೊಸಿಕೆಂಡ್ ಸ್ಕ್ವೇರ್ ಆಫ್ ಒಳಗಡೆ ಇದೆ, ಆ್ಯಂಗಲ್ ಅದು. ಓಕೆ, ಈ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಚೈನ್ ರೂಲನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕು. ಇಂಥ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಈ ವರ್ಷ ಮಾತ್ರ ಡಿಫ್ರೆಂಟಾಗಿರುತ್ತೆ. ಡಿಫ್ರೆನ್ಷಿಯೇಷನ್ಸಲ್ಲಿ ಯಾವ ಪ್ರಾಬ್ಲಮ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ.